ನಮಸ್ಕಾರ. ನನ್ನ ಹೆಸರು ಅಭಿಷೇಕ್, ಸೀನಿಯರ್ ಎಂಬ್ರಿಯಾಲಜಿಸ್ಟ್, ವರ್ಧನ್ ಫರ್ಟಿಲಿಟಿ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿರೋ ವಿಚಾರ ಏನಂತ ಅಂದರೆ, ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ನಾವು ಯೂಶ್ವಲಿ ಮಾಡೋದು. ಅದರಲ್ಲಿ ಡೇ 5ಅಲ್ಲಿ ನಾವು ಯೂಶ್ವಲಿ ಡೇ 3ಯಲ್ಲಿ ತುಂಬ ಫ್ರ್ಯಾಗ್ಮೆಂಟೇಷನ್ ಥಿಂಗ್ ನಾವು ನೋಡ್ತೀವಿ. ಬಟ್ ಡೇ 5ಯಲ್ಲೂ ಫ್ರ್ಯಾಗ್ಮೆಂಟೇಷನ್ ಥಿಂಗ್ ತುಂಬಾ ಇರುತ್ತೆ. ಸೊ ಅದು ಇಂಪ್ಲಾಂಟ್ ಆಗಲಿಕ್ಕೂ ಕಷ್ಟ ಆಗುತ್ತೆ. ಸೊ ಆಗ ನಾವು ಏನು ಮಾಡ್ತೀವಿ, ಯಾವ ಥರ ಟೆಕ್ನಿಕಲಿ ಆ ಫ್ರ್ಯಾಗ್ಮೆಂಟೇಷನ್ ರಿಮೂವ್ ಮಾಡಿಬಿಟ್ಟು ಮತ್ತು ಇಂಪ್ಲಾಂಟೇಷನ್ಗೆ ಎಲ್ಪ್ ಮಾಡ್ತೀವಿ ಅಂತ ಅಂದರೆ, ಸೊ ಲೇಸರ್ ಆ್ಯಚಿಂಗ್ ಅನ್ನೋ ಒಂದು ಟೆಕ್ನಿಕ್ನ ನಾವು ಯೂಸ್ ಮಾಡಿಬಿಟ್ಟು ಡೇ 5 ಎಂಬ್ರಿಯೋ ಝೋನನ 1 mm ರಿಮೂವ್ ಮಾಡಿಬಿಟ್ಟು ಜಸ್ಟ್ ಎಂಬ್ರಿಯೋ ಟ್ಯಾಪ್ ಮಾಡ್ಕೊಂಡು ಆ ಅನ್ವಾಂಟೆಡ್ ಸೆಲ್ಸ್ನೆಲ್ಲ ನಾವು ರಿಮೂವ್ ಮಾಡಿಬಿಟ್ಟು ಜಸ್ಟ್ ಟ್ರೊಫೆಕ್ಟೋಡರ್ಮ್ ಮತ್ತು ICM ಮಾತ್ರ ನಾವು ಅದರಲ್ಲಿ ಝೋನದೊಳಗಡೆ ಬಿಡ್ತೀವಿ. ಸೊ ಅದನ್ನು ತುಂಬ ಕೇರ್ಫುಲ್ಲಾಗಿ ನಾವು ರಿಮೂವ್ ಮಾಡಬೇಕಾಗತ್ತೆ. ಯಾಕಂದರೆ ICM ಮತ್ತು ಟ್ರೊಫೆಕ್ಟೋಡರ್ಮು ಮೇಯ್ನ್ ಇಂಪಾರ್ಟೆಂಟ್ ಸೆಲ್ ಇರೋದ್ರಿಂದ ಇಂಪ್ಲಾಂಟೇಷನ್ಗಾಗಲಿ ಆಮೇಲೆ ಫೀಟಲ್ ಡೆವಲಪ್ಮೆಂಟ್ ಆಗಲಿ ಎರಡೂ ಸೆಲ್ಲೂ ಮುಖ್ಯವಾಗುತ್ತೆ. ಆಮೇಲೆ ಎಂಬ್ರಿಯೋ ಸ್ಯಾಕೆ ಆಗಲಿ ಇದು ತುಂಬಾ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಈ ಅನ್ವಾಂಟೆಡ್ ಸೆಲ್ನ ತುಂಬ ಕೇರ್ಫುಲ್ಲಾಗಿ ನಾವು ಬಯೋಪ್ಸಿ ನೀಡಲಲ್ಲಿ ನಾವು ಆಚೆ ತೆಗಿಬೇಕಾಗತ್ತೆ. ಲೈಟಾಗಿ ವೈಬ್ರೇಟ್ ಮಾಡ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ಯಾವ ರೀತಿ ನಾವು ಆಚೆ ತೆಗೆದ್ಬಿಟ್ಟು ಮತ್ತೆ ಅದನ್ನು ಒಂದು 24 hours ಮತ್ತೆ ಕಲ್ಚರ್ ಮಾಡ್ತೀವಿ. ಯಾಕಂದರೆ ತೆಗ್ದಿರೋ ಸೆಲ್ ಆದಮೇಲೆ ಅದು ಸೆಲ್ ಶ್ರಿಂಕ್ ಆಗಿರುತ್ತೆ ಟ್ರೊಫೆಕ್ಟರ್ ಮತ್ತು ICM. ಸೊ ಅದನ್ನು ಮತ್ತೆ 24 hours ಕಲ್ಚರ್ ಮಾಡಿಬಿಟ್ಟು ಎಕ್ಸ್ಪ್ಯಾನ್ಷನ್ ಬರೋವರೆಗೂ ನಾವು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ರೀಫ್ರೀಸ್ ಮಾಡ್ತೇವೆ. ಸೊ ಈ ಥರ ಮಾಡೋದ್ರಿಂದ ಇಂಪ್ಲಾಂಟೇಷನ್ಗೆ ತುಂಬಾ ಎಲ್ಪ್ ಆಗುತ್ತೆ. ಆಮೇಲೆ ಹೆಲ್ತಿ ಬೇಬಿ ಬರಲಿಕ್ಕೂ ಎಲ್ಪ್ ಆಗುತ್ತೆ. ಸೊ ಇಲ್ಲಿ ನಾವು ಅನ್ಇಂಪ್ಲಾಯ್ಡಿನ ಕಮ್ಮಿ ಮಾಡ್ಬೋದು, ಇಂಪ್ಲಾಯ್ಡ್ ಎಂಬ್ರಿಯೋಸ್ನ ಜಾಸ್ತಿ ಮಾಡ್ಕೋಬೋದು. ಈ ಥರ ಒಂದು ಅಪ್ಡೇಟೆಡ್ ಟೆಕ್ನಿಕ್ಸ್ನ ನಾವು ಯೂಸ್ ಮಾಡ್ಕೊಂಡು ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇನ್ ಕೇಸ್ ತುಂಬ ಫ್ರ್ಯಾಗ್ಮೆಂಟೇಷನ್ ಇತ್ತು ಅಂದರೆ ಈ ಟೆಕ್ನಿಕ್ ಯೂಸ್ ಮಾಡ್ತೇವೆ, ಲೇಸರ್ ಆ್ಯಚಿಂಗು. ಆಮೇಲೆ ಝೋನಾ ಥಿಕ್ ಇದ್ದಾಗ ನಾವು ಈ ಲೇಸರ್ ಆ್ಯಚಿಂಗ್ ಟೆಕ್ನಿಕ್ನು ಯೂಸ್ ಮಾಡ್ಕೊಂಡು ಜಸ್ಟ್ 2 mm ಝೋನನ್ನು ಡ್ರಿಲ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡೋದು ಉಂಟು. ಸೊ ಇದಕ್ಕೆ ಲೇಸರ್ ಆ್ಯಚಿಂಗ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ನಾವು ಹೇಳ್ತೇವೆ. ಸೊ ಯೂಶ್ವಲಿ ನಾವು ಡೇ 5 ಮಾಡೋದ್ರಿಂದ ಫ್ರ್ಯಾಗ್ಮೆಂಟೇಷನ್ ಈ ಥರ ಇದ್ದಾಗ ಈ ಟೆಕ್ನಿಕ್ ಮಾಡೋದ್ರಿಂದ ಇಂಪ್ಲಾಂಟೇಷನ್ ಆಗಲಿ ಆಮೇಲೆ ನೆಕ್ಸ್ಟು ಫರ್ದರ್ ಡೆವಲಪ್ಮೆಂಟ್ ಆಗಲಿ ಇದಕ್ಕೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಎಂಬ್ರಿಯೋ, ಎಕ್ಸ್ಪೆನ್ಷನ್ ಎಂಬ್ರಿಯೋ.